50,000ನಾ? ಈಗಿಂದೀಗ್ಲೇ 50,000 ಅಂದ್ರೆ ಎಲ್ಲಿಂದ ಬರ್ಬೇಕಮ್ಮ? ಅವ್ರು ಬೇರೆ ಊರಲ್ಲಿಲ್ಲ. ಸ್ವಲ್ಪ ಟೈಮ್ ಕೊಡು, ನಾನು ಏನಾದ್ರೂ ಅಡ್ಜಸ್ಟ್ ಮಾಡ್ತೀನಿ. 1 ವಾರದಲ್ಲಿ ರಿಟರ್ನ್ ಮಾಡ್ಬಿಡ್ತೀನಿ ಕಣೆ. ಏನಾದ್ರೂ ಅರೇಂಜ್ ಮಾಡಕ್ಕಾಗತ್ತಾ? ಅದಕ್ಕೆ ನಿಮ್ UPI ಸರ್ವರ್ ಬಿಸಿ ಇದೆಯಂತೆ, ನಿಮ್ಗೆ ಕೊಡುವಂತ ಅಣ್ಣ ದುಡ್ಡು ಕಳ್ಸಿದ್ದ. ಇವಾಗ ATM ಹೋಗಿ ತಗೊಬಂದೆ, ತಗೊಳ್ಳಿ. ಅದಕ್ಕೆ ಥ್ಯಾಂಕ್ಸ್ ಸಿದ್ಧಾರ್ಥ್. ನೀವೇ ಕೊಟ್ಟಿದ್ದು ಅಂತ ಹೇಳ್ಬೇಕಲ್ವೇನ್ರಿ? ನಾನೇ ಕೊಟ್ಟಿದ್ದು ಅಂತ ಹೇಳಿದ್ರೆ ತಗೊಳಕ್ ಯೋಚನೆ ಮಾಡ್ತಾರೆ ಕಣೆ. ಅದೇ ಅಣ್ಣ ಕೊಟ್ಟಿದ್ದು ಅಂತ ಹೇಳಿದ್ರೆ ಮನಸ್ಫೂರ್ತಿಯಾಗಿ ತಗೊಳ್ತಾರೆ. ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಯಾಕೋ ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಅದಕ್ಕಿನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೆ, ಅಮ್ಮನ ತರ ನೋಡ್ಕೊಂತ ಇದ್ದೆ. ಸಿದ್ಧಾರ್ಥ ನೋಡು, ಅವ್ರ ಅದಕ್ಕಿನ ಅಮ್ಮನ ತರ ಏನು ತೊಂದರೆ ಆಗದಿರೋ ತರ ನೋಡ್ಕೊಂತಾನೆ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ತಗೋ ಸಿದ್ಧಾರ್ಥ್, ಮೊನ್ನೆ ನೀನ್ ನನಗ್ ಕೊಟ್ಟಿದ್ದ ದುಡ್ಡು. ಅದಕ್ಕೆ ಅದು ನಂದಲ್ಲ, ಅಣ್ಣಂದು. ನನ್ಗೆಲ್ಲ ಗೊತ್ತು ಸಿದ್ಧಾರ್ಥ್, ನಿನ್ನಂತ ಮೈದ್ನ ಸಿಗೋದಕ್ಕೆ ನಾನ್ ಪುಣ್ಯ ಮಾಡಿದೀನಿ. ಆ ಸಿಚುವೇಶನ್ ಅಲ್ಲಿ ನನಗೆ ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ನಾನೇನು ಕೇಳ್ದೇನೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ತಗೋ. ಅಮ್ಮನ ಹತ್ರ ಯಾರಾದ್ರೂ ದುಡ್ಡು ರಿಟರ್ನ್ ಇಸ್ಕೋತಾರ? ಬೇರೆಯವ್ರು ಇಸ್ಕೋಬಹುದೇನೋ, ನಾನಂತೂ ಇಸ್ಕೊಳಲ್ಲ. ಅದಕ್ಕೆ ಅತ್ತಿಗೆನ ಅಮ್ಮನ್ ತರ ನೋಡ್ಕೊಳ್ಳೋ ಮೈದ್ನ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ.